Hello guys, today we are going to study chapter 2 acids, bases and salts. ಮಕ್ಕಳೇ, ಈ ಪಾಠದಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ನಾವು ಆಸಿಡ್ಸ್ ಬೇಸ್ ಬಗ್ಗೆ ಮಾತಾಡೋಣ, ಅದರ ಜೊತೆಗೆ ಸ್ಯಾಲ್ಟ್ಸ್ ಬಗ್ಗೆನೂ ಮಾತಾಡೋಣ. ಈ ಚಾಪ್ಟರ್ಲಿ ನಾವು ಆಸಿಡ್ಸ್, chemical properties of acids, chemical properties of bases, reaction between acids and bases, acid base in water solution, effects of dilution on an acid base, natural indicators, synthetic indicators, olfactory indicators, universal indicators, the pH scale, importance of pH in everyday life, salts, common salt, caustic soda, bleaching powder, baking soda, washing soda, plaster of Paris, water of crystallization, ಇವುಗಳ ಬಗ್ಗೆ ಸ್ಟಡಿ ಮಾಡೋಣ. ನಮ್ಗೆ ಗೊತ್ತಿರೋಂಗೆ ಕಂಪೌಂಡ್ಸ್ಗಳಲ್ಲಿ, ಕೆಮಿಕಲ್ ಕಂಪೌಂಡ್ಸ್ಗಳಲ್ಲಿ ನಾವು ಅವುಗಳ ಕೆಮಿಕಲ್ ಪ್ರಾಪರ್ಟೀಸ್ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಅದರ ಮೇಲೆ ಅವುಗಳಿಗೆ ನಾವು ಆ್ಯಸಿಡ್ಸ್, ಬೇಸ್ ಮತ್ತು ಸ್ಯಾಲ್ಟ್ಸ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ನಮ್ಮ ಬಾಡಿಯಲ್ಲಿ ಆಲ್ಮೋಸ್ಟ್ ಫ್ಲೂಯಿಡ್ಸ್ಗಳೇನಿವೆ ಅವುಗಳು ಆ್ಯಸಿಡ್ಸ್ಗಳಾಗಿರ್ತವೆ. ಬಿಟರ್ ಟೇಸ್ಟ್ ಕೊಟ್ಟರೆ ಅದು, ಉದಾಹರಣೆಗೆ ನಾವು ಬಳಸುವಂಥ ಕಕಂಬರ್, ಬಿಟರ್ ಗಾರ್ಡ್ ಇವುಗಳೆಲ್ಲ ಬೇಸ್ ಅಂತ ಕರಿತೀವಿ. ಯಾವ ಹಣ್ಣುಗಳಲ್ಲಿ ಕಹಿಯಾದ ರುಚಿ ಇರುತ್ತೋ ಅವುಗಳೆಲ್ಲ ಬೇಸ್ಗಳು. ಯಾವ ಹಣ್ಣುಗಳಲ್ಲಿ ಹುಳಿಯಾದ ರುಚಿ ಇರುತ್ತೆ ಅವುಗಳಲ್ಲಿ ಸಾಮಾನ್ಯವಾಗಿ ಆ್ಯಸಿಡ್ ಕಂಡುಬರುತ್ತೆ. ಆ್ಯಸಿಡ್ ಅಂದರೆ ಏನು? ಆ್ಯಸಿಡ್ಸ್ ಅಂದರೆ ಅವುಗಳು ಕೆಮಿಕಲ್ ಸಬ್ಸ್ಟೆನ್ಸ್. ಅವುಗಳಲ್ಲಿ ಒಂಥರ ಹುಳಿ ಟೇಸ್ಟ್ ಇರುತ್ತೆ, ರೈಟ್, ಆ್ಯಂಡ್ ಚೇಂಜ್ ಇನ್ ಕಲರ್ ಆಫ್ ಬ್ಲೂ ಲಿಟ್ಮಸ್ ಟು ರೆಡ್ ಲಿಟ್ಮಸ್. ಆ್ಯಸಿಡ್ಗಳು ಬ್ಲೂ ಲಿಟ್ಮಸನ್ನು ರೆಡ್ ಲಿಟ್ಮಸ್ಗೆ ಕನ್ವರ್ಟ್ ಮಾಡ್ತವೆ. ಸೊ ಇದನ್ನು ಈಸಿಯಾಗಿ ನೀವು ಹೇಗೆ ನೆನ್ಪಿಡ್ಬೋದು ಅಂದರೆ, ಡಾಕ್ಟರ್ BR ಅಂಬೇಡ್ಕರ್. ಬಿ ಅಂದರೆ ಬ್ಲೂ ಟು ರೆಡ್, BR ಬ್ಲೂ ಟು ರೆಡ್. ಎ ಅಂದರೆ ಅಂಬೇಡ್ಕರ್, A ಫಾರ್ ಆ್ಯಸಿಡ್, ಡಾಕ್ಟರ್ BR ಅಂಬೇಡ್ಕರ್. ಈ ಥರ ಜನ ನೀವು ನೆನ್ಪಿಡ್ಬೋದು. ಓಕೆ, ಸೊ ಇಲ್ಲಿ ನಾವು ಕೆಲವೊಂದು ಫ್ರೂಟ್ಸ್ಗಳಲ್ಲಿ ಕೂಡ ನೋಡ್ತೀವಿ, ರೈಟ್, ಅಲ್ಲಿ ನಮಗೆ ಆ್ಯಸಿಡ್ ಸಿಗುತ್ತೆ. ಮ್ಯಾಂಗೋ, ಲೆಮನ್, ಆರೆಂಜ್, ರೈಟ್. ಅದೇ ಥರ ದಿಸ್ ಸಜೆಸ್ಟ್ಸ್ ದ್ಯಾಟ್ ದೀಸ್ ಫ್ರೂಟ್ಸ್ ಕಂಟೇನ್ ಆ್ಯಸಿಡ್ಸ್. ಅವುಗಳಲ್ಲಿ ಹುಳಿ ಇದ್ದರೆ ಅದನ್ನು ನಾವು ಇದರಲ್ಲಿ ಆ್ಯಸಿಡ್ ಅಂತ ಹೇಳ್ಬೋದು, ರೈಟ್. ಸೊ ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಸಲ್ಫ್ಯೂರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್ ಎಟ್ಸೆಟ್ರಾ, ಇವುಗಳಲ್ಲಿ ಕೂಡ ನಾವು ಕೆಲವೊಂದು ಹಣ್ಣುಗಳಲ್ಲಿ ಕಾಣ್ತೀವಿ, ಕೆಲವೊಂದನ್ನು ನಾವು ಫ್ಯಾಕ್ಟ್ರಿಯಲ್ಲಿ ಕೂಡ ರೆಡಿ ಮಾಡ್ತೀವಿ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ ಕಂಡುಬರುತ್ತೆ, ರೈಟ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್. ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸನ್ನು ನೋಡೋಣ. ಆ್ಯಸಿಡ್ದು ರಿಯಾಕ್ಷನ್ ವಿತ್ ಮೆಟಲ್ಸ್. ಆ್ಯಸಿಡ್ ರಿಯಾಕ್ಷನ್ ವಿತ್ ಮೆಟಲ್ಸ್ ನೋಡಿದಾಗ, ಡೈಲ್ಯೂಟ್ ಆ್ಯಸಿಡ್ ಜೊತೆ, ಉದಾಹರಣೆಗೆ HCl, H2SO4, ಬಟ್ ನಾಟ್ ವಿತ್ HNO3, HNO3 ಬಿಟ್ಟು ಇವುಗಳ ಜೊತೆ ರಿಯಾಕ್ಟ್ ಮಾಡಿದಾಗ, ಅಂದರೆ ಅವುಗಳು ಏನಾಗಿರಬೇಕು, ಎಂಥ ಮೆಟಲ್ ಆಗಿರಬೇಕು, ಆ್ಯಕ್ಟಿವ್ ಮೆಟಲ್ ಆದಾಗ ಆ ರಿಯಾಕ್ಷನ್ ನಂತರ ಅಲ್ಲಿ ಕಾಮನ್ ಆಗಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ಇವುಗಳನ್ನು ನಾವು ಮೆಟಲ್ ಕಂಟೈನರಲ್ಲಿ ಇಡೋ ಹಾಗಿಲ್ಲ. ಇಂಥ ಆ್ಯಸಿಡ್ಗಳನ್ನು ನಾವು ಮೆಟಲ್ ಕಂಟೈನರ್ನಲ್ಲಿ ಇಡಬಾರ್ದು. ಯಾಕಂದರೆ ರಿಯಾಕ್ಷನ್ ಆಗಿ ಏನಾಗುತ್ತೆ ಅಂದರೆ ಅದರ ಕೆಮಿಕಲ್ ಕ್ಯಾರೆಕ್ಟರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಉದಾಹರಣೆಗೆ ನಿಂಬೆಹಣ್ಣು ಕೂಡ ನಾವು ಒಂದು ಮೆಟಲ್ ಬಾಕ್ಸಲ್ಲಿ ಇಡೋ ಹಾಗಿಲ್ಲ. ಅದು ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ಅದರ ಕ್ಯಾರೆಕ್ಟರ್ ಚೇಂಜ್ ಆದಾಗ ಅದು ನಮ್ಮ ಬಾಡಿಗೂ ಹಾರ್ಮ್ ಆಗ್ಬೋದು. ಇಫ್ ಯು ಟೇಕ್ ಆ್ಯಕ್ಟಿವ್ ಮೆಟಲ್ ಆ್ಯಂಡ್ ಡೈಲ್ಯೂಟ್ ಆ್ಯಸಿಡ್ ಲೈಕ್ HCl ಆ್ಯಂಡ್ H2SO4, ಇಟ್ ವಿಲ್ ಗಿವ್ ಇಟ್ಸ್ ರೆಸ್ಪೆಕ್ಟಿವ್ ಸ್ಯಾಲ್ಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಇಲ್ಲಿ ಯಾವುದು ಸ್ಯಾಲ್ಟ್ ಬರುತ್ತೆ ಅಂತ ನಾವು ಆ್ಯಸಿಡನ್ನು ನೋಡಿ ಡಿಸೈಡ್ ಮಾಡ್ಬೋದು. ಜಿಂಕ್ ಜೊತೆ ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೊಂಡ್ರೆ ಸಲ್ಫೇಟ್ ಬರುತ್ತೆ, ಜಿಂಕ್ ಸಲ್ಫೇಟ್. ಅದೇ ನೀವು HCl ತೊಗೊಂಡ್ರೆ ಜಿಂಕ್ ಕ್ಲೋರೈಡ್ ಬರುತ್ತೆ, ರೈಟ್.
ಅದೇ ರೀತಿ ನೀವು ಇಲ್ಲಿ ಜಿಂಕ್ ಬದಲಾಗಿ ಯಾವ ಮೆಟಲ್ ತೊಗೋತೀರೋ ಆ ಮೆಟಲ್ದು ಸಲ್ಫೇಟು ಕ್ಲೋರೈಡು ಈ ಥರ ಬರುತ್ತೆ, ರೈಟ್. ಸೊ ಕಾಮನ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಇಲ್ಲಿ ನೀವು ಈಸಿಯಾಗಿ ನೆನ್ಪಿಡ್ಬೋದು, ಯಾವುದೇ ಒಂದು ಮೆಟಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಅದರ ರಿಸ್ಪೆಕ್ಟಿವ್ ಕ್ಲೋರೈಡ್ಸ್ ಮತ್ತು ಸಲ್ಫೇಟ್ಸ್ಗಳು ನಮಗೆ ಸಿಗುತ್ತವೆ. ಸಲ್ಫೇಟ್ ಕ್ಲೋರೈಡ್ ಇದ್ದರೆ ಅದು ಸ್ಯಾಲ್ಟ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ರಿಯಾಕ್ಷನ್ ವಿತ್ ಮೆಟಲ್ ಕಾರ್ಬೋನೇಟ್ ಆ್ಯಂಡ್ ಬೈಕಾರ್ಬೋನೇಟ್ ಆರ್ ಹೈಡ್ರೋಜನ್ ಕಾರ್ಬೋನೇಟ್. ಆ್ಯಸಿಡ್ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್, ಉದಾಹರಣೆಗೆ ಲೈಮ್ಸ್ಟೋನ್, ಚಾಕ್, ಮಾರ್ಬಲ್, ಇವುಗಳಲ್ಲಿ ಕೂಡ ಏನಾಗುತ್ತೆ, ಡಿಫ್ರೆಂಟ್ ಫಾರ್ಮ್ಸ್ ಇರುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಟು ಪ್ರೊಡ್ಯೂಸ್ ಕರೆಸ್ಪಾಂಡಿಂಗ್ ಸಾಲ್ಟ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ವಾಟರ್. ನೋಡಿ, ಮೆಟಲ್ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದಾಗ ಆ್ಯಸಿಡ್ ಜೊತೆ ಅದು ರಿಯಾಕ್ಟ್ ಆದರೆ ಸ್ಯಾಲ್ಟ್ ಅಂತೂ ಬಂದೇ ಬರುತ್ತೆ, ರೈಟ್. ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಈಸ್ ವೆರಿ ಇಂಪಾರ್ಟೆಂಟ್, ಮತ್ತು ವಾಟರ್. ನೋಡಿ, ಇಲ್ಲಿ ಮೆಟಲ್ಸು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದರೆ ಆ ಥರ ಏನು ರಿಲೀಸ್ ಆಗಿರಲಿಲ್ಲ. ಹೈಡ್ರೋಜನ್ ಗ್ಯಾಸ್ ಮತ್ತು ಸ್ಯಾಲ್ಟ್ ಇಷ್ಟೇ ಇತ್ತು. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಕೊಡ್ತಾಯಿದೆ. ಇಲ್ಲೊಂದು ಎಕ್ಸಾಂಪಲನ್ನು ನೋಡೋಣ. ಕ್ಯಾಲ್ಸಿಯಂ ಕಾರ್ಬೋನೇಟ್, ನಮಗೆ ಗೊತ್ತು ಕಾರ್ಬೋನೇಟ್ ಅಂದರೆ CO3, ರೈಟ್. ಕಾರ್ಬೋನೇಟ್ ಅಂದರೆ CO3, ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ HCO3 ಅಂತ ಬರುತ್ತೆ, ರೈಟ್. ಈ CO3 ಆಗಿರ್ಬೋದು, HCO3 ಆಗಿರ್ಬೋದು, ಇದು ಕಾರ್ಬೋನೇಟು, ಇದು ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಇದನ್ನು ನಾವು ಬೈಕಾರ್ಬೋನೇಟ್ ಅಂತ ಕರಿತೀವಿ. ಸೊ ಇದಿದ್ದಾಗ ಮಾತ್ರ ನಮಗೆ ಇಲ್ಲಿ ನೋಡಿ CO2 ರಿಲೀಸ್ ಆಗುತ್ತೆ. ಇದು ನಾವು ನೆನ್ಪಿಡಬೇಕು. ಕಾರ್ಬೋನೇಟಲ್ಲಿ ಆಕ್ಸಿಜನ್ 3 ಇದೆ, ರೈಟ್. ಇಲ್ಲಿ ಒಂದು ಆಕ್ಸಿಜನ್ ಏನಾಗುತ್ತೆ, ಹೈಡ್ರೋಜನ್ ಜೊತೆ ಸೇರಿ ವಾಟರ್ ಆಗುತ್ತೆ. ಇನ್ನೆರಡು ಆಕ್ಸಿಜನ್ ಕಾರ್ಬನ್ ಜೊತೆ ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಮಾಮೂಲಿ ಈ ಆ್ಯಸಿಡ್ ಜೊತೆ ಇರುವಂತಹ ಒಂದು ನಾನ್ ಮೆಟಲಿಕ್ ಪಾರ್ಟ್ ಏನಾಗುತ್ತೆ, ಮೆಟಲ್ ಜೊತೆ ಸೇರಿ ಒಂದು ಸ್ಯಾಲ್ಟ್ ಆಗುತ್ತೆ. ಸೊ ಇಲ್ಲಿ HCl ಕ್ಲೋರಿನ್ ಇದ್ದರೆ ಕ್ಲೋರೈಡ್ ಆಗುತ್ತೆ. ಅದೇ H2SO4 ಇದ್ದರೆ ಸಲ್ಫೇಟ್ ಆಗುತ್ತೆ, ರೈಟ್. ಇಲ್ಲಿ ನಾವು ನೆನ್ಪಿಡಬೇಕು, ಈಸಿಯಾಗಿ ಹೇಗೆ ನೆನ್ಪಿಡ್ಬೋದು ಅಂದರೆ, ಹೈಡ್ರೋಜನ್ ಇದೆ ಅಂದರೆ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿತ್ತು ಕೇವಲ ಮೆಟಲ್ ಇದ್ದರೆ. ಇಲ್ಲಿ ಮೆಟಲ್ ಜೊತೆ ಕಾರ್ಬೋನೇಟ್ ಇರೋದ್ರಿಂದ ಇದರೊಳಗಡೆ ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ನು ಹೈಡ್ರೋಜನ್ನು ಸೇರಿ ವಾಟರ್ ಆಗುತ್ತೆ. ಎಕ್ಸೆಸ್ ಆಫ್ ಆಕ್ಸಿಜನ್ ವಿತ್ ಕಾರ್ಬನ್ ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಇದು ಸಿಂಪಲ್ಲಾಗಿ ನಾವು ನೆನಪಿಟ್ಕೋಬೋದು. ಆ್ಯಸಿಡು ಯಾವುದೇ ಕಾರ್ಬೋನೇಟು ಮೆಟಲಿಕ್ ಕಾರ್ಬೋನೇಟ್ ಅಥವಾ ಮೆಟಲಿಕ್ ಬೈಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದರೆ ಅದು ಸ್ಯಾಲ್ಟ್ ಕೊಡುತ್ತೆ, ವಾಟರ್ ಕೊಡುತ್ತೆ, ಕಂಪಲ್ಸರಿ ಕಾರ್ಬನ್ ಡೈಆಕ್ಸೈಡು ಸಿಗುತ್ತೆ. ರಿಯಾಕ್ಷನ್ ವಿತ್ ಮೆಟಲ್ ಆಕ್ಸೈಡ್ಸ್. ಆ್ಯಸಿಡು ಮೆಟಲ್ ಆಕ್ಸೈಡ್ಗಳ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ, ಆ್ಯಸಿಡ್ಸ್ ರಿಯಾಕ್ಟ್ ವಿತ್ ಸರ್ಟನ್ ಮೆಟಲ್ ಆಕ್ಸೈಡ್ಸ್ ಅಂದರೆ ಅವುಗಳ ಮೆಟಲ್ ಆಕ್ಸೈಡ್ಗಳ ಕ್ಯಾರೆಕ್ಟರ್ ಏನಿರುತ್ತೆ ಅಂದರೆ ಬೇಸಿಕ್ ಕ್ಯಾರೆಕ್ಟರ್, ಬೇಸ್ ಥರ ರಿಯಾಕ್ಟ್ ಮಾಡ್ತವೆ ಟು ಫಾರ್ಮ್ ಸ್ಯಾಲ್ಟ್ ಆ್ಯಂಡ್ ವಾಟರ್, ರೈಟ್. ಸ್ಯಾಲ್ಟ್ ಆ್ಯಂಡ್ ವಾಟರ್ ಕೊಡುವಂಥ ರಿಯಾಕ್ಟು. ಸೊ ಇದು ಸ್ಯಾಲ್ಟ್ ಮತ್ತು ವಾಟರ್, ಇದು ನೆನಪಿಟ್ಕೊಳ್ಳಿ, ಮುಂದೇನೂ ಬರುತ್ತೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದಾಗ ಇಟ್ ಗಿವ್ಸ್ ಸ್ಯಾಲ್ಟ್ ಆ್ಯಂಡ್ ವಾಟರ್. ಇದು ಮೆಟಲ್ ಆಕ್ಸೈಡ್ ಅಂದರೆ ಬೇಸ್ ಜೊತೆ ಆ್ಯಸಿಡ್ ರಿಯಾಕ್ಟ್ ಆದಾಗ ಸ್ಯಾಲ್ಟ್ ವಾಟರ್ ಕೊಡುತ್ತೆ. ಅದೇ ಥರ ಇಲ್ಲಿ ಮೆಟಲಿಕ್ ಆಕ್ಸೈಡ್ ಈಸ್ ರಿಯಾಕ್ಟಿಂಗ್ ಲೈಕ್ ಬೇಸಿಕ್ ಆಕ್ಸೈಡ್ಸ್, ರೈಟ್. ಸೊ ದೇ ವಿಲ್ ಗಿವ್ ಸ್ಯಾಲ್ಟ್ ಆ್ಯಂಡ್ ವಾಟರ್. ಫಾರ್ ಎಕ್ಸಾಂಪಲ್ ಬೇಸಿಕ್ ಆಕ್ಸೈಡ್ ಅಂದರೆ ಓ ಇದ್ದೇ ಇರುತ್ತೆ. ಮೆಟಲ್ ಜೊತೆ ಆಕ್ಸಿಜನ್, ಇದು ಬೇಸ್ ಥರ ರಿಯಾಕ್ಟ್ ಮಾಡುತ್ತೆ. ಇದು ಆ್ಯಸಿಡು, ಇದರ ಆ್ಯಸಿಡಿಕ್ ರಿಯಾಕ್ಷನ್ ಸೇರಿ ಸ್ಯಾಲ್ಟ್ ಆ್ಯಂಡ್ ವಾಟರ್, ಒಂಥರ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕ್ಯಾಲ್ಶಿಯಮ್ ಕ್ಲೋರೈನ್ ಜೊತೆ ಸೇರಿ ಕ್ಯಾಲ್ಶಿಯಂ ಕ್ಲೋರೈಡ್ ಅಂತ ಸ್ಯಾಲ್ಟ್ ಆಗುತ್ತೆ. ಆಕ್ಸಿಜನ್ ಹೈಡ್ರೋಜನ್ ಜೊತೆ ಸೇರಿ ವಾಟರ್ ಆಗುತ್ತೆ. ಸೊ ಈ ಥರ ವಿ ಕ್ಯಾನ್ ಗಿವ್ ಮೆನಿ ಎಕ್ಸಾಂಪಲ್ಸ್. ನೆಕ್ಸ್ಟ್, ಟೆಸ್ಟ್ ಫಾರ್ CO2 ಗ್ಯಾಸ್. ಈಗ ರಿಲೀಸ್ ಆಗುವಂಥ ಗ್ಯಾಸು CO2 ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಾವೇನು ಮಾಡಬೇಕು, ಕ್ಯಾಲ್ಸಿಯಂ ಕಾರ್ಬೋನೇಟ್, ಇಲ್ಲಿ ಲೈಮ್ ವಾಟರ್ ತಗೊಂಡು ಅದರಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ನಾವು ಪಾಸ್ ಮಾಡಿದರೆ ನಮಗೆ
ಪ್ರೆಸಿಪಿಟೇಟ್ ಸಿಗುತ್ತೆ ಕ್ಯಾಲ್ಸಿಯಂ ಕಾರ್ಬೋನೇಟ್ದು. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಡಿನೋಟ್ಸ್ ದ್ಯಾಟ್ ದ ರಿಲೀಸ್ಡ್ ಗ್ಯಾಸ್ ಈಸ್ CO2 ಅಂತ. ಸೊ ನೀವು ಲೈಮ್ ವಾಟರ್ ತೊಗೊಂಡು ಅದರಲ್ಲಿ ನೀವು ನಿಮ್ಮ ಉಸಿರನ್ನು ಊದಿದರೂ ಕೂಡ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಿಗುತ್ತೆ. ಬಟ್ ಕ್ಯಾಲ್ಸಿಯಂ ಕಾರ್ಬನ್ ಡೈಆಕ್ಸೈಡು ಜಾಸ್ತಿ ಆಗಿಬಿಟ್ರೆ ರೈಟ್, ಆವಾಗ ಏನಾಗುತ್ತೆ, ಮಿಲ್ಕಿನೆಸ್ ಅನ್ನೋದು ಡಿಸಪಿಯರ್ ಆಗಿ, ಯಾಕಂದರೆ ಇಲ್ಲಿ ನಮಗೆ ಈ ಪ್ರೆಸಿಪಿಟೇಟು ಒಂದು ಮಿಲ್ಕಿನೆಸ್ ಬಂದಿರುತ್ತೆ, ಹಾಲು ಥರ ಕಾಣಿಸುತ್ತೆ. ಬಟ್ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಅದರಲ್ಲಿ ಹೋಗಿಬಿಟ್ರೆ ಅದೇನಾಗುತ್ತೆ, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿರಿ ಓಕೆ ಬದಲಾಗುತ್ತೆ. ಸೊ ಲೈಮ್ ವಾಟರ್ ದ್ಯಾಟ್ ಈಸ್ ಕ್ಯಾಲ್ಸಿಯಂ ಆಕ್ಸೈಡ್. ಓಕೆ, ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ನಾವು ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡಿದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗುತ್ತೆ, ಅದು ವಾಟ್ರಲ್ಲಿ ಅಕ್ವೆಸ್ ಆಗಿರುತ್ತೆ ರೈಟ್. ಸೊ ಆ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಜೊತೆ ರೈಟ್ ಇನ್ನೂ ಹೆಚ್ಚಿನ ಒಂದು ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಆದರೆ ಅದು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ, ವಿಚ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ವೈಟ್ ಪ್ರೆಸಿಪಿಟೇಟ್, ಇಟ್ ಈಸ್ ನಾಟ್ ಸಾಲ್ಯುಬಲ್ ಇನ್ ವಾಟರ್. ಬಟ್ ಬೈಕಾರ್ಬೋನೇಟ್ ಇದ್ದರೆ ಅದು ಸಾಲ್ಯುಬಲ್ ಆಗುತ್ತೆ. ಮಾಮೂಲಾಗಿ ಕಾರ್ಬೋನೇಟ್ಸ್ಗಳು ನೀರಲ್ಲಿ ಕರಗಲ್ಲ, ಬಟ್ ಬೈಕಾರ್ಬೋನೇಟ್ಸ್ ನೀರಿನಲ್ಲಿ ಕರಗುತ್ತೆ.